ಅರೆ ಇದು ಮುದ್ದೆನಾ ಅಂತಾನೆ ಡೌಟ್ ನನಗೆ ನಿಜ. ಒಳ್ಳೆ ಪ್ಯಾನ್ ಕೇಕ್ ಥರ ಯಾವುದೋ ಮಾಡಿಟ್ಟಿರಪ್ಪ. ಉಪ್ಪಾಕಿರ ಇದಕ್ಕೆ? ಹಾಂ, ಅದಕ್ಕೆ ಹೇಳೋದು ಮುದ್ದೆ ಮಾಡ್ಬಿಡಿ. ನುಂಗಕ್ಕೂ ಕೈ ಸಿಗ್ತಾ ಇಲ್ಲಲ್ಲ ಇಲ್ಲಿ. ಸಾರ್ಗೆ ಉಪ್ಪಿಲ್ಲ ಇದರಲ್ಲಿ, ಅದರಲ್ಲಾರು ಉಪ್ಪಿದೆ. ಹಾಂ ಸಾಕು, ಇನ್ನೊಂದು ಚೂರೇ ಚೂರು. ಹಾಂ ಬಸ್. ಹಂಗಾರೆ ನಿಮ್ದೆಲ್ಲ ಲೆಕ್ಕ ಕಟ್ರೆ ಅವನು ವರ್ಷ ಇಡೀ ತಿನ್ಬೇಕು ಹಂಗೇನಾ? ಯಾವ್ದಾರ ಮನುಷ್ಯನೋ ಗೊತ್ತಿಲ್ಲ. ಏನ್ ಲಿಮಿಟ್ ಅದಕ್ಕೇನೆ. ಮತ್ತೆ ದಿನ ರಾತ್ರಿ ಬೆಳಿಗ್ಗೆ ಊಟ ಮಾಡಲಿ, ರಾತ್ರಿ 2 ಚಪಾತಿ ನೋಡ್ಕೊಳ್ಳಿ, ಎಲ್ಲ ಡೌನ್ ಆಗುತ್ತೆ. ಬರೀ 2 ಚಪಾತಿ. ಇದು ಊಟಕ್ಕೆ ಮುಂಚೆನಾ ಇಲ್ಲ ಊಟ ಆದ್ಮೇಲೆ? ಸಾದಲ್ಲ ನಾನೀಗ ಬಂದಿರೋದು ವಿಪುರಮ್ಗೆ. ಇಲ್ಲಿ ನನಗೆ ಉಪ್ಪು ಮತ್ತು ಶುಗರ್ ಇಲ್ದಿರೋ ಯಾವ್ದಾದ್ರು ಐಟಮ್ ತಿನ್ಬೇಕಂದ್ರೆ ಅದು ಜೋಳ ತೊಗೊಂಡೆ. ಆ್ಯಂಡ್ ಇಲ್ಲಿ ಶ್ಯಾಮ್ ಮಿಶ್ರದಲ್ಲಿ ಶುಗರ್ಲೆಸ್ ಜ್ಯೂಸ್ ಕೊಡಿದೆ. ಬೆಲ್ಲನೂ ಹಾಕ್ಬಿಡಿ, ಇದು ಹಾಕ್ಬಿಡಿ. ಬೆಲ್ಲ ಕೊಡಲ್ಲ? ಬೆಲ್ಲ ಬೇಡ, ಬೇಡ, ಪ್ಲೈನ್. ಸೊ ಇದನ್ನೆಲ್ಲ ತಿನ್ಕೊಂಡು ಮನೆಗೆ ಇನ್ನೇನು ಅಷ್ಟು ನಾನು ಕಾಜು ಮಾಡಿದ್ವಿ. ಎಲ್ಲ ಅಂಗಡಿ ಇದೆ, ಎಲ್ಲ ತಿನ್ನಕ್ಕೆ ಏನೇನೋ ಇದೆ, ಆದರೆ ತಿನ್ನೋಕ್ಕಾಗ್ತಾಯಿಲ್ಲ. ದುಡ್ಡು ಸಹ ಇದೆ, ಆದರೆ ತಿನ್ನೋಕ್ಕಾಗ್ತದೆ. ಯಾಕಂದರೆ ನನ್ನ ಮೈಂಡನ್ನು ನಾನು ಕಂಟ್ರೋಲ್ ಮಾಡಬೇಕು ಅಂತ ಮನಸ್ಸಿಂದ ಇದು ಮಾಡ್ತಾರೆ. ಸೊ ಬಾಡಿ ಒಂಥರ ಅದಕ್ಕೆ ಅದ್ರ ಪಾಡಿಗೆ ಅದು ನಾವು ಹೆಂಗೆ ಹೇಳ್ತೀವಿ ಅದ್ರ ಥರ ಕೇಳುತ್ತೆ. ಬಟ್ ಮೈಂಡ್ ಇದೆಯಲ್ಲ, ಅದು ಹೋಗಿ ತಿನ್ನು 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 ಅಂತ ಇರುತ್ತೆ. ಆರು ತಿನ್ನದಲ್ಲಿರೋದು ತುಂಬ ಕಷ್ಟ. ಉಟ್ಕೊಂಡೋಗಿ ಅದು ಸಹ ಉಪ್ಪು ಖಾರ, ಅದು ಖಾರನೂ ತಿನ್ನಲ್ಲ ನಾನು ಆ್ಯಕ್ಚುಲಿ. ಉಪ್ಪು ಸಕ್ಕರೆ ಇಲ್ದಿರೋ ಐಟಮ್ನ ಹುಡುಕಿ ತಿನ್ನೋದಿದೆಯಲ್ಲ, ದಟ್ ಈಸ್ ಮೋರ್ ಡಿಫಿಕಲ್ಟ್. ಟ್ರೈ ಮಾಡಿ ನೋಡಿ ಒಂದು ದಿವಸ ಉಪ್ಪಿಟ್ಟು, ಯು ವಿಲ್ ರಿಯಲೈಸ್ ಸಮಥಿಂಗ್ ಸ್ಪೆಷಲ್.